ಹಾಯ್, ಎಲ್ಲರಿಗೂ ನಮಸ್ತೆ. ವಿದ್ಯಾರ್ಥಿಗಳಿಗೊಂದು ಸಲಹೆ. ಓದುವುದು ಹೇಗೆ? ಏನಕ್ಕೋಸ್ಕರ ಬೇಕು? ಯಾಕೋಸ್ಕರ ಓದಬೇಕು? ಏಕಾಗ್ರತೆ ಅನ್ನೋದೇನು? ಓದುವುದರಿಂದ ಏನು ಉಪಯೋಗ ನಿಮಗೆ? ಅದಕ್ಕೊಂದೆರಡು ಸಲಹೆಯನ್ನು ಕೊಡ್ತೀನಿ. ವಿದ್ಯಾರ್ಥಿಗಳೇ, ಓದು ಅನಿವಾರ್ಯ ಹಾಗೂ ಅಗತ್ಯ. ಆದರೆ ಇಂದಿನ ಬಹುತೇಕ ವಿದ್ಯಾರ್ಥಿಗಳಿಗೆ ಅದೊಂದು ತಲೆನೋವಿನ ಸಂಗತಿ ಎನಿಸಿದೆ. ಪರೀಕ್ಷೆಗಾಗಿ ಓದುವ ಕರ್ಮ ಆಗಿಬಿಟ್ಟಿದೆ ಎನ್ನುವ ದೃಷ್ಟಿಯಿಂದ ಪುಸ್ತಕವನ್ನು ಕೈಗೆತ್ತಿಕೊಳ್ಳುವವರೇ ಬಹಳ ಮಂದಿ ಇದ್ದಾರೆ. ಬಹುತೇಕ ವಿದ್ಯಾರ್ಥಿಗಳಿಗೆ ಓದುವ ಸಮಯದ ಪದ್ಧತಿ ಗೊತ್ತಿರುವುದಿಲ್ಲದೆ ಇಂಥ ಮನೋಭಾವಕ್ಕೆ ಕಾರಣ ಆಗಿರ್ಬೋದು. ಹಾಗಾಗಿ ಓದಿನಲ್ಲಿ ಆಸಕ್ತಿ ಮೂಡದೆ ಪರೀಕ್ಷೆಗಳಲ್ಲಿ ಕಡಿಮೆ ಅಂಕ ಪಡ್ಕೊಂಡಿರ್ಬೋದು, ಇಲ್ಲವೇ ಅನುತ್ತೀರ್ಣರೂ ಆಗಿರ್ಬೋದು. ಇನ್ನೂ ಕೆಲ ವಿದ್ಯಾರ್ಥಿಗಳ ಸಮಸ್ಯೆ ಬೇರೆ ರೀತಿಯದು. ತಾವೇ ಎಷ್ಟೋ ಓದಿದರೂ ಅದೊಂದು ನೆನಪಿನಲ್ಲೇ ಉಳಿತಿಲ್ಲಲ್ಲ, ಏನು ಮಾಡಲಿ ನಾನು ಅನ್ನೋದು ದೊಡ್ಡ ತಲೆನೋವಾಗಿದೆ. ಓದಿನಲ್ಲಿ ಯಶಸ್ವಿ ಆಗಲು ಅಗತ್ಯವಿರುವುದು ಶ್ರದ್ಧೆ, ಪರಿಶ್ರಮ. ವಿದ್ಯಾರ್ಥಿಗಳಿಗೆ ಓದಿನ ಬಗ್ಗೆ ಶ್ರದ್ಧೆ ಯಾವಾಗ ಮೂಡುತ್ತದೆ? ಓದಿನ ಪ್ರಾಮುಖ್ಯತೆ, ಬದುಕಿನಲ್ಲಿ ಅದರ ಮಹತ್ವದ ಸ್ಥಾನ ಏನು ಎಂಬುದರ ಪರಿಕಲ್ಪನೆ ಇದ್ದಾಗ ಮಾತ್ರ. ಓದುವ ವಿಷಯ ಆಸಕ್ತಿಕರವಾಗಿರಬೇಕು. ಶ್ರದ್ಧೆ ತಾನಾಗಿಯೇ ಮೂಡುತ್ತದೆ. ಇನ್ನು ಓದಿದ್ದು ತಲೆಗೆ ಹತ್ತಬೇಕಂದ್ರೆ ಏಕಾಗ್ರತೆ ಇರಬೇಕು ಅಲ್ವಾ? ಏಕಾಗ್ರತೆ ಅನ್ನೋದು ತುಂಬ ಅಗತ್ಯ. ಓದಿನ ಬಗ್ಗೆ ಅನಿಚ್ಛೆ, ಓದುತ್ತಿರುವ ವಿಷಯದ ಬಗ್ಗೆ ಅನಾಸಕ್ತಿ ಇದ್ದರೆ ಕಣ್ಣುಗಳಷ್ಟೇ ಪುಸ್ತಕದ ಮೇಲೆ ಆಡುತ್ತಿರುತ್ತವೆ, ಮನಸ್ಸು ಎಲ್ಲೋ ಓಡುತ್ತಿರುತ್ತದೆ. ಓದಿನಲ್ಲಿ ಕಂಗೊಳಿಸಬೇಕೆಂದರೆ ಎಲ್ಲಕ್ಕಿಂತಲೂ ಮುಖ್ಯವಾಗಿ ನೀವು ಓದುತ್ತಿರುವ ಕೋರ್ಸಿನಿಂದ, ಅದು SSLC ಆಗಿರಬಹುದು, PUC ಆಗಿರಬಹುದು, ಡಿಗ್ರಿ ಆಗಿರಬಹುದು, ಡಿಪ್ಲೊಮೊ ಆಗಿರಬಹುದು, ITI ಆಗಿರಬಹುದು, ಯಾವುದೇ ಆಗಿರಲಿ, ನಿಮಗಾಗುವ ಪ್ರಯೋಜನವೇನು ಎನ್ನುವುದು ನಿಮಗೆ ಮೊದಲು ಅದು ಅರ್ಥ ಆಗಬೇಕು. ಅಂದರೆ ನಿಮ್ಮ ಭವಿಷ್ಯ ಜೀವನಕ್ಕೂ ಓದಿಗೂ ಇರುವ ಸಂಬಂಧವನ್ನು ಅರ್ಥ ಮಾಡಿಕೊಂಡು ಓದಿನ ಬಗ್ಗೆ ಅಭಿರುಚಿ, ಶ್ರದ್ಧೆ ಬೆಳೆಸಿಕೊಳ್ಳಬೇಕು. ಅದು ವಿದ್ಯಾರ್ಥಿಗಳಿಗೆ ಅನಿವಾರ್ಯವೂ ಕೂಡ. ವಿದ್ಯಾರ್ಥಿಗಳು ಓದಿನ ವಿಷಯಗಳಲ್ಲೂ ಒಂದೇ ರೀತಿ ಆಸಕ್ತಿಕರವಾಗಿರುವಂತೆ ಕೆಲವು ವಿಷಯಗಳನ್ನು ಓದಲು ವಿದ್ಯಾರ್ಥಿಗಳಿಗೆ ಬೇಸರವೆನಿಸಬಹುದು. ಹಾಗೆಂದು ಅವುಗಳ ಬಗ್ಗೆ ಅನಾಸಕ್ತಿ ಬೆಳೆಸಿಕೊಂಡರೆ ಕಡಿಮೆ ಅಂಕ ಪಡೆಯಬಹುದು, ಇಲ್ಲವೆಂದರೆ ಅನುತ್ತೀರ್ಣರೂ ಆಗಬಹುದು. ಆದ್ದರಿಂದ ಒಟ್ಟಾರೆ ಶೈಕ್ಷಣಿಕ ಜೀವನ ಹಾನಿಗೀಡಾಗುವ ಸಂಭವವಿರುವುದರಿಂದ ಅದನ್ನು ನಿಮಗೆ ಒಂದೆರಡು ವಿಷಯಗಳ ಬಗ್ಗೆ ಅಷ್ಟು ಆಸಕ್ತಿ, ಅಭಿರುಚಿಗಳಿದ್ದರೆ ಅವುಗಳನ್ನು ಕಡೆಗಣಿಸಬೇಡಿ. ಅನಿವಾರ್ಯತೆ ಇರುವುದನ್ನು ಮನಗಂಡು ಅಂಥವುಗಳ ಬಗ್ಗೆ ಸಾಧ್ಯವಾದಷ್ಟು ಅನುಕೂಲಕರ ಧೋರಣೆಯನ್ನು ತಳೆಯಿರಿ. ತುಂಬ ಆಸಕ್ತಿ ಇರುವಂಥ ವಿಷಯಗಳಿಗೆ ತುಸು ಕಡಿಮೆ ಸಮಯನ ಮೀಸಲಿರಿಸಿ. ಪರವಾಗಿಲ್ಲ, ನಾವು ಪಾಸ್ ಆಗ್ತೀವಿ ಇದರಲ್ಲಿ ಅನ್ನುವ ಕಡಿಮೆ ಆಸಕ್ತಿ ಇರುವ ವಿಷಯಗಳನ್ನು ಓದುವ ಸಮಯನ ಜಾಸ್ತಿ ಮಾಡಿ. ಸಮತೋಲನ ಕಾಪಾಡಿಕೊಳ್ಳೋಕ್ಕೆ ನೀವು ಪ್ರಯತ್ನಿಸಿ. ಯಾವ ಸಬ್ಜೆಕ್ಟಲ್ಲಿ ನಿಮಗೆ ತುಂಬ ಇಂಟ್ರೆಸ್ಟ್ ಇದೆಯೋ ಅದನ್ನು ಸ್ವಲ್ಪ ಕಡಿಮೆ ಓದಿ. ಯಾವ ಸಬ್ಜೆಕ್ಟು ನಿಮ್ಗೆ ಇಷ್ಟ ಇಲ್ವೋ ಅದನ್ನು ಸ್ವಲ್ಪ ಜಾಸ್ತಿನೇ ಓದಿ. ಆವಾಗ ಅಟ್ಲೀಸ್ಟ್ ನಿಮ್ಗೆ ಆ ಸಬ್ಜೆಕ್ಟ್ ಬಗ್ಗೆ ಒಂದು ಪ್ರೀತಿ ಹುಟ್ಟುತ್ತೆ. ಆಗ ಅದು ಆಟೋಮೆಟಿಕ್ಕಾಗಿ ನೀವು ಆ ಸಬ್ಜೆಕ್ಟ್ಸಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆಯೋಕ್ಕೆ, ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಸಮರ್ಥ ವಿದ್ಯಾರ್ಥಿಗಳ ಲಕ್ಷಣಗಳು ಏನಪ್ಪ ಅಂತ ಹೇಳೋದಾದರೆ, ಕ್ರಮ ತಪ್ಪದೆ ಓದುತ್ತಾರೆ, ವೇಳಾಪಟ್ಟಿಯ ಪ್ರಕಾರ ನಡೆದುಕೊಳ್ಳುತ್ತಾರೆ, ಸಾಮಾನ್ಯವಾಗಿ ಪ್ರತಿದಿನ ನಿರ್ದಿಷ್ಟ ಸಮಯಕ್ಕೆ ಅಧ್ಯಯನದಲ್ಲಿ ತೊಡಗಿಕೊಳ್ಳುತ್ತಾರೆ, ಒಂದೇ ಸ್ಥಳದಲ್ಲಿ ಕುಳಿತು ಓದುತ್ತಾರೆ, ಎಡಬಿಡದೆ ಓದುವುದಕ್ಕಿಂತಲೂ ನಡುವೆ ತುಸು ವಿರಾಮ ನೀಡುತ್ತಾ ಓದುವುದು ಉತ್ತಮ ಅಂತ ನಾನು ಹೇಳ್ತೇನೆ. ತರಗತಿಯಲ್ಲಿ ಪಾಠ ಕೇಳದೆ ನಂತರ ಅದೇ ದಿನ ಅಥವಾ ಸಾಧ್ಯವಾದಷ್ಟು ಬೇಗ ಅದರ ಸಮೀಕ್ಷಾ ಅಧ್ಯಯನ ಮಾಡುತ್ತಾರೆ. ಕೊನೆಯವರೆಗೂ ಓದುವುದನ್ನು ಮುಂದೂಡುವುದಿಲ್ಲ. ಅಷ್ಟು ಸಲೀಸಾಗಿ ಬೇರೆ ವಿಷಯಗಳತ್ತ
ಆಕರ್ಷಿತರಾಗುವುದಿಲ್ಲ. ಇದು ನೆನಪಿಟ್ಕೊಳ್ಳಿ. ಅಷ್ಟು ಸಲೀಸಾಗಿ ಬೇರೆ ವಿಷಯಗಳತ್ತ ಆಕರ್ಷಿತರಾಗುವುದಿಲ್ಲ. ಓದಬೇಕೆಂದರೆ ಕೇವಲ ಪರೀಕ್ಷೆಗಳಷ್ಟೇ ಪ್ರೇರಣೆಯಾಗಿರುವುದಿಲ್ಲ. ಓದಿನಲ್ಲಿ ತುಂಬ ಯಶಸ್ವಿಯಾಗುವವರು. ಅದಕ್ಕೊಂದೆರಡು ಸಲಹೆ ಇದು. ಉಪಾಧ್ಯಾಯರು ಹೇಳಲಿರುವ ಪಠ್ಯಾಂಶಗಳನ್ನು ತರಗತಿಗೆ ಹೋಗುವ ಮುನ್ನವೇ ಪರಿಶೀಲಿಸುತ್ತಾರೆ. ವಿದ್ಯಾರ್ಥಿಗಳಿಗೆ ತಪ್ಪದೇ ಹಾಜರಾಗಲು ವಿಷಯಗಳು ಕಷ್ಟಕರವಾಗುತ್ತವೆಂದು ಅವನ್ನು ನಿರ್ಲಕ್ಷ್ಯ ಮಾಡುವುದಿಲ್ಲ. ಗ್ರಂಥಾಲಯಗಳ ಸದುಪಯೋಗವನ್ನು ಪಡೆದುಕೊಳ್ಳುತ್ತಾರೆ. ಕ್ರಮಬದ್ಧ ರೀತಿಯಲ್ಲಿ ಯೋಜಿತ ಕ್ರಮದಲ್ಲಿ ಓದುತ್ತಾರೆ. ಉಪನ್ಯಾಸಗಳನ್ನು ಆಯಾ ದಿನವೇ ಸಮೀಕ್ಷಿಸಿಕೊಳ್ಳುತ್ತಾರೆ. ಅಗತ್ಯ ಕೆಲಸಗಳನ್ನೇನಾದರೂ ಮಾಡಬೇಕಿದ್ದರೆ ಸಲೀಸಾಗಿ ಮಾಡುತ್ತಾರೆ. ಗೊತ್ತಿಲ್ಲದ ವಿಷಯಗಳನ್ನು ಇತರರಿಂದ ಕೇಳಿ ತಿಳಿದುಕೊಳ್ಳುವ ಸಂಕೋಚ ಇರುವುದಿಲ್ಲ. ಒಟ್ಟಿನಲ್ಲಿ ಯಾವುದಾದರೊಂದು ಪದ್ಧತಿಯನ್ನು ರೂಪಿಸಿಕೊಂಡು ಅದರ ಪ್ರಕಾರ ಓದುವುದು ಒಳ್ಳೆಯ ಫಲಿತಾಂಶ ನೀಡುತ್ತದೆನ್ನುವುದು ಮಾತ್ರ ನಿಸ್ಸಂದೇಹವಾಗಿರುತ್ತದೆ. ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ. ಎಲ್ಲ ಸ್ಟೂಡೆಂಟ್ಸು ಇಂಟ್ರೆಸ್ಟಿಂದ ಓದಿ ಡೆಫಿನೆಟಾಗಿ ಒಂದು ಒಳ್ಳೆ ಮಾರ್ಕ್ಸ್ನ ತೆಗಿತೀರಾ. ಪೇರೆಂಟ್ಸ್ಗೆ ನೀವು ಒಳ್ಳೆ ಹೆಸರು ತರ್ತೀರಾ. ಆಲ್ ದ ಬೆಸ್ಟ್ ಎಲ್ಲ ಸ್ಟೂಡೆಂಟ್ಸ್ಗೂ, ಎಕ್ಸ್ಪೆಷಲಿ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ, ನಿಮ್ಮ ಜೀವನ ಉತ್ತುಂಗಕ್ಕೇರಲಿ ಅಂತ ಆಶಿಸ್ತೇನೆ.